ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ನನ್ನ ಎಲ್ಲ ಸ್ನೇಹಿತರಿಗೂ, ವೀಕ್ಷಕರಿಗೂ, ಸಬ್ಸ್ಕ್ರೈಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಸ್ನೇಹಿತರೆ, ಸಂಕ್ರಾಂತಿಗೆ ಪೊಂಗಲ್ ಮಾಡೋದೊಂದು ಸ್ಪೆಷಲ್. ಅದರಲ್ಲಿ ನಾನು ಇವತ್ತು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ, ರೆಸಿಪಿಯನ್ನು ಮಾಡೋಣ. ಸಿಹಿ ಪೊಂಗಲಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಅಕ್ಕಿಯನ್ನು ಮತ್ತು ಹೆಸರು ಬೇಳೆಯನ್ನು ಎರಡನ್ನು ಕೂಡ ಕುಕ್ಕರಿಗೆ ಹಾಕಿ ಚೆನ್ನಾಗಿ ಒಮ್ಮೆ ತೊಳ್ಕೊಳ್ಳುವ. ಅಕ್ಕಿ ತಗೊಂಡು ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ತಿದ್ದೇನೆ. ಹಾಗೆ ಅಕ್ಕಿ ತಗೊಂಡ ಲೋಟದಲ್ಲೇ 2 ಲೋಟದಷ್ಟು ಹಾಲನ್ನು ಕೂಡ ಹಾಕಿಕೊಳ್ಳುವ. 1 ಲೋಟ ಹಾಲು ಹಾಕಿದೆ. ಈಗ ಇನ್ನೊಂದು ಲೋಟ ಹಾಲು ಹಾಕ್ತಾ ಇದ್ದೇನೆ. ಈಗ 2 ಲೋಟ ನೀರು ಮತ್ತು 2 ಲೋಟ ಹಾಲನ್ನು ಹಾಕಿದ್ದೆ. ಅದಕ್ಕೆ ಈಗ 2 ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನಾನು ಹಾಲು ಮತ್ತು ನೀರು ಬಿಸಿಯನ್ನೇ ತಗೊಂಡಿದ್ದೇನೆ. ಬಿಸಿ ನೀರು ಮತ್ತು ಬಿಸಿ ಹಾಲನ್ನೇ ಹಾಕಿಕೊಂಡಿದ್ದೇನೆ. ಇದಕ್ಕೆ ಇನ್ನು ಇದನ್ನು ನಾವು 3 ಸೀಟಿ ಕೂಗಿಸಿಕೊಂಡು ಬೇಯಿಸ್ಕೊಳ್ಳೋಣ. ನಾನು ಅಕ್ಕಿ ತಗೊಂಡ ಕಪ್ಪಲ್ಲೇ 1.5 ಕಪ್ಪಿನಷ್ಟು ಬೆಲ್ಲದ ಹುಡಿಯನ್ನು ಕೂಡ ತಗೊಂಡಿದ್ದೇನೆ. ಅದಕ್ಕೀಗ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳುವ. ಇದನ್ನು ಇನ್ನು ನಾವು ಕರಗಿಸಿಕೊಳ್ಳುವ. ಈಗ ನಾನು ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ಬೆಲ್ಲ ಪೂರ್ತಿ ಕರಗಲಿ. ಇಲ್ಲಿ ಬೆಲ್ಲ ಪೂರ್ತಿ ಕರಗಿತ್ತು ನೋಡಿ. ಇಷ್ಟಾದರೆ ಸಾಕು. ಇದು ಪಾಕ ಆಗಬೇಕು ಅಂತೇನಿಲ್ಲ. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮ ಅಕ್ಕಿ ಮತ್ತು ಬೇಳೆ ಯಾವ ರೀತಿಯಾಗಿದೆ ನೋಡುವ. ನೋಡಿ, ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಾಡಿಟ್ಟುಕೊಂಡ ಬೆಲ್ಲದ ನೀರನ್ನು ಇದಕ್ಕೆ ಸೋಸಿಕೊಳ್ಳುವ. ಈಗ ಸೋಸಿಕೊಳ್ಳೋ ಉದ್ದೇಶ ಅಂದರೆ ಕಸ ಕಡ್ಡಿಯಲ್ಲಿ ನೋಡಿ ಇದರಲ್ಲಿ ನಿಂತದೆ ನೋಡಿ. ಇದನ್ನು ಇನ್ನು ನಾವು ಸ್ಟವ್ ಮೇಲೆ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳುವ. ಚೆನ್ನಾಗಿ ಮಗಿಸ್ಕೊಂಡ್ರೆ ಆಯಿತು. ನಾನು ರುಚಿಗಾಗುವಷ್ಟು 1/4 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ 2 ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕಿಕೊಳ್ಳುವ. ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ. ಇಷ್ಟಾದರೆ ಸಾಕು. ನಮ್ಮ ಪೊಂಗಲ್ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾವು ಗೇರು ಬೀಜ ಮತ್ತು ಒಣ ದ್ರಾಕ್ಷಿಯನ್ನು ಫ್ರೈ ಮಾಡಿ ಹಾಕಿಕೊಳ್ಳುವ. ಇಲ್ಲಿ ತುಪ್ಪವನ್ನು ಈಗ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಗೇರು ಬೀಜವನ್ನು ಹಾಕ್ತಾ ಇದ್ದೇನೆ.